ಸರ್ ಚೆನ್ನಾಗಿದ್ದೀನಿ ಗುರುಗಳೇ. ಟ್ರೈ ಮಾಡ್ತಿದ್ದೀನಿ. ಹೌದು ಗುರುಗಳೇ. ವಿಶ್ ಮಾಡೋಣ ಅಂತ ನಿಮ್ಮ ನಂಬರು ಸಿಗ್ತಾ ಇಲ್ಲ, ಬಿಸಿ ಬಹುಶಃ. ನೀವೇನು ನನಗೆ ಮಾಡಿಕೊಟ್ಟಿದ್ದೀರೋ ಆ ನೆರಳಲ್ಲೇ ಕುಂತಿದ್ದೀನಿ ಸರ್ ಈಗ. ಹೌದು ಗುರುಗಳೇ. ನನಗೇನಿಲ್ಲ ಗುರುಗಳೇ, ದಯಮಾಡಿ ಈ ಕಡೆ ಬಂದಾಗ ಒಂದು ರೌಂಡ್ ಯಾವಾಗಾದರೂ ಬನ್ನಿ ಸರ್, ದಯಮಾಡಿ ಸರ್. ಹಾಂ ಬಂದಿರ್ತೀನಿ ಸರ್. ಹಾಂ ಸರ್. ನಮ್ಮ ಪುಟ್ಟರಾಜು ಕೃಷ್ಣ ಅವರೆಲ್ಲ ಹಾಂ ಬಂದಿದ್ದಾರೆ. ಬಂದು ಇದು ಮಾಡಿದ್ರು. ಹೌದು ಗುರುಗಳೇ. ಕನ್ಸಿಡರ್ ಮಾಡಿ ಭಾಳ ಖುಷಿ ಆಯ್ತು ನನಗೆ. ಹಾಂ ಥ್ಯಾಂಕ್ ಯು ಗುರುಗಳೇ. ಒಳ್ಳೇದಾಗಲಿ. ಆಮೇಲೆ ಆರೋಗ್ಯ ನೋಡ್ಕೊಳ್ಳಿ ಗುರುಗಳೇ. ಆಯಿತು ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ. ಮೊನ್ನೆ ಅಂಕೇಗೌಡ ದಂಪತಿಗಳು ಬಹುತೇಕ ಯಾರೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಒಂದು ದೊಡ್ಡ ಸಾಧನೆಯನ್ನು 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೀ ಕರ್ನಾಟಕದಲ್ಲ, ಈ ರಾಷ್ಟ್ರದಲ್ಲ, ಹಲವಾರು ದೇಶಗಳ ಒಂದು ಪುಸ್ತಕ ಭಂಡಾರವನ್ನೇ ಇಲ್ಲಿ ಕ್ರೋಢೀಕರಿಸಿರ್ತಕ್ಕಂಥದ್ದು ಒಂದು ದೊಡ್ಡ ಇತಿಹಾಸ. ಇವತ್ತು ಅನೇಕ ಗಣ್ಯರು ಅವರಿಗೆ ಅಲ್ಪ ಸ್ವಲ್ಪ ಕೈ ಜೋಡಿಸಿದ್ರು. ಅವರ ಸರ್ವಸ್ವವನ್ನೇ ಅವರು ಇದಕ್ಕೆ ಅವರ ಕುಟುಂಬ ತ್ಯಾಗ ಮಾಡಿದೆ. ಅದರ ಫಲ ನಿಜವಾಗ್ಲೂ ಈ ದೇಶದ ನರೇಂದ್ರ ಮೋದಿಜಿಯವರ ಸರ್ಕಾರ ಗುರುತಿಸಿ ಇವತ್ತು ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ, ಈ ನಾಡಿಗೆ ಭಾಳ ಸಂತೋಷ ತರ್ತಕ್ಕಂಥ ವಿಚಾರ ಅಂತಕ್ಕಂಥ ಮಾತನ್ನು ನಾನು ಭಾಳ ತುಂಬ ಅವರ ಹತ್ತಿರದ ಸಂಬಂಧಿಯಾಗಿ, ಅವರ ಅಭಿಮಾನಿಯಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಸ್ಥಳೀಯ ಲೋಕಸಭಾ ಸದಸ್ಯರು, ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡು ಕಳೆದ ಒಂದು 3-4 ತಿಂಗಳಿಂದ ಈಚೆಗೆ ಅವರ ಸ್ಪೆಷಲ್ ಆಫೀಸರ್ ಆಗಿ ಹಿರಿಯ ಸೀನಿಯರ್ AS ಅಧಿಕಾರಿಗಳಂಥ ಕೃಷ್ಣಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇವತ್ತು ಪತ್ರಿಕಾ ಮಾಧ್ಯಮದ ಸಲಹೆಗಾರರಾಗಿದ್ದಂಥ ದಿನೇಶ್ ಅವ್ರನ್ನ ಇಲ್ಲಿ ಕಳಿಸ್ಕೊಟ್ಟು ಎಲ್ಲ ವಿಚಾರಧಾರೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಮನದಟ್ಟು ಮಾಡುವಂಥದ್ದು, ಆಮೇಲೆ ಇವರು ಪಟ್ಟಿರ್ತಕ್ಕಂಥ ಪರಿಶ್ರಮವನ್ನು ಎಳೆಯಾಗಿ ಕೇಂದ್ರ ಸರ್ಕಾರಕ್ಕೆ ಮನದಟ್ಟು ಮಾಡುವಂಥ ಕೆಲಸ ಏನಾಗಿದೆ, ಭಾಳ ಸಂತೋಷ ತರ್ತಕ್ಕಂಥ ವಿಚಾರ. ಬಹುತೇಕ ಇಡೀ ಜಿಲ್ಲೆಗೆ ಒಂದು ತಂದಂಥ ಒಂದು ದೊಡ್ಡ ಗೌರವ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳ್ತಾ, ಈಗ ತಾನೇ ದೇವೇಗೌಡಜಿಯವರು ಅವ್ರನ್ನ ಇಡೀ ದಂಪತಿಗಳನ್ನು ಅಭಿನಂದಿಸಿದ್ದಾರೆ. ಅವ್ರನ್ನ ಮನೆಗೂ ಆಹ್ವಾನ ಮಾಡಿದ್ದಾರೆ. ಕುಮಾರಣ್ಣವರು ಡೆಲ್ಲಿಯಿಂದ ಪೂನಾಕ್ಕೆ ಫ್ಲೈಟ್ನಲ್ಲಿದ್ದಾರೆ, ಅವರು ಮಾತಾಡಿಸ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ನಿಜವಾಗ್ಲೂ ಸಂತೋಷ ತರ್ತಕ್ಕಂಥ ವಿಚಾರ. ಏನು ರಾಷ್ಟ್ರಪತಿಗಳಿಂದ ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ಪ್ರದಾನ ಆಗುತ್ತೆ, ಬಹುತೇಕ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಅವ್ರ ಜೊತೆ ಭಾಗವಹಿಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಈಗ ಯಾರಿಗಾದರೂ ವಿಡಿಯೋ ಒಂದು ಚಿತ್ರೀಕರಣ ಮಾಡಿಸಿ, ಅರ್ಥ ಆಯ್ತಾ, ಮೋದಿಯವರಿಗೆ, ಆಮೇಲೆ ಜೊತೆಗೆ ಇದು ಏನೋ ಎಷ್ಟು ಚೆನ್ನಾಗಿದೆ ಅಲ್ಲ ನೋಟ್, ಅವಾಗ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ. ಈ ಸುಮ್ಮನೆ ಒಂದಷ್ಟು ಶಾಂಪಲ್ ಇನ್ನೂ ಇದೆ ಗುರುಗಳು ನಿಮಗೆ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.